ಇಂದು IPL ಅನ್ನೋದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ರಿಕೆಟ್ ಲೀಗ್. ಆದ್ರೆ ಇದು ಹೇಗ್ ಶುರು ಆಯ್ತು ಗೊತ್ತಾ? 2007 ಇಂಡಿಯಾ ಒಂದು ಶಾಕಿಂಗ್ ಡಿಫೀಟ್ ಕಂಡಿತ್ತು ODI ವರ್ಲ್ಡ್ ಕಪ್ನಲ್ಲಿ. ಟೀಮ್ ಅರ್ಲಿ ಎಕ್ಸಿಟ್, ಫ್ಯಾನ್ಸ್ ಆಂಗ್ರಿ, ಕ್ರಿಕೆಟ್ ಫ್ಯೂಚರ್ ಬಗ್ಗೆ ಡೌಟ್. ಆ ಸಮಯದಲ್ಲಿ ಒಬ್ಬ ಐಡಿಯಾ ಹುಟ್ಟಿತು. ಕ್ರಿಕೆಟ್ ಅನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಬೇಕು ಅಂದವರು ಲಲಿತ್ ಮೋದಿ ಅವರು ಯೋಚಿಸಿದ್ದು ಸಿಂಪಲ್ ಅಲ್ಲ, ಕ್ರೇಜಿ ಐಡಿಯಾ. ಕ್ರಿಕೆಟ್ ಪ್ಲಸ್ ಎಂಟರ್ಟೈನ್ಮೆಂಟ್ ಪ್ಲಸ್ ಬಿಸ್ನೆಸ್ ಒಟ್ಟಿಗೆ ಮಿಕ್ಸ್ ಮಾಡೋದು. 2008 IPL ಒಫಿಷಿಯಲಿ ಲಾಂಚ್ ಆಯಿತು. ಸಿಟಿ ಬೇಸ್ ಟೀಮ್ಸ್, ಪ್ಲೇಯರ್ಸ್ ಆಕ್ಷನ್, ಕ್ರೋರ್ಸ್ ಆಫ್ ಮನಿ, ಇಂಟರ್ನ್ಯಾಷನಲ್ ಸ್ಟಾರ್ಸ್ ಒಂದೇ ಲೀಗ್ನಲ್ಲಿ. ಮೊದಲ ಬಾರಿ ಪ್ಲೇಯರ್ಸ್ ತಮ್ಮ ದೇಶಕ್ಕೆ ವಿರುದ್ಧ ಆಡಿದ್ರು, ಟೀಮ್ಮೇಟ್ಸ್ ಆಗಿದ್ರು. ಕ್ರಿಕೆಟ್ ಸಡನ್ಲಿ ಫಾಸ್ಟ್ ಆಯಿತು, ಕಲರ್ಫುಲ್ ಆಯಿತು, ಕಮರ್ಷಿಯಲ್ ಆಯಿತು. ನೈಟ್ ಮ್ಯಾಚಸ್, ಚಿಯರ್ ಲೀಡರ್ಸ್, ಸ್ಟೇಡಿಯಂ ಫುಲ್ ಕ್ರೌಡ್. ಇದು ಜಸ್ಟ್ ಗೇಮ್ ಅಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಶೋ. ಆದ್ರೆ ರಿಸ್ಕ್ ಕೂಡ ಇತ್ತು. ಪೀಪಲ್ ಎಕ್ಸೆಪ್ಟ್ ಮಾಡ್ತಾರಾ? ಟ್ರೆಡಿಷನಲ್ ಕ್ರಿಕೆಟ್ ಫ್ಯಾನ್ಸ್ ರಿಜೆಕ್ಟ್ ಮಾಡ್ತಾರಾ? ಆದ್ರೆ ಫಸ್ಟ್ ಸೀಸನ್ ಇಟ್ ಸೆಲ್ಫ್ ಮ್ಯಾಸಿವ್ ಸಕ್ಸೆಸ್. ಟಿವಿ ರೇಟಿಂಗ್ಸ್ ಎಕ್ಸ್ಪ್ಲೋಡ್, ಸ್ಟೇಡಿಯಮ್ಸ್ ಫುಲ್, ಪ್ಲೇಯರ್ಸ್ ಸೂಪರ್ ಸ್ಟಾರ್ಸ್ ಆಗಿದ್ರು. ಇಂದು IPL ಕೇವಲ ಲೀಗ್ ಅಲ್ಲ, ಮಲ್ಟಿ ಬಿಲಿಯನ್ ಇಂಡಸ್ಟ್ರಿ. ಯಂಗ್ ಪ್ಲೇಯರ್ಸ್ ಡ್ರೀಮ್, ಇಂಟರ್ನ್ಯಾಷನಲ್ ಫೇಮ್, ಮನಿ, ಎವ್ರಿಥಿಂಗ್ ಒಂದೇ ಪ್ಲೇಸ್ನಲ್ಲಿ. ಆದ್ರೆ ರಿಯಲ್ ಟ್ವಿಸ್ಟ್ ಏನ್ ಗೊತ್ತಾ? ಒಂದು ಡಿಫೀಟ್, ಒಂದು ಫೇಲ್ಯೂರ್ ಇಷ್ಟು ದೊಡ್ಡ ರೆವಲ್ಯೂಷನ್ಗೆ ಕಾರಣ ಆಯಿತು. ಕ್ರಿಕೆಟ್ ಬದಲಾಗಿದೆ, ಗೇಮ್ ಮಾತ್ರ ಅಲ್ಲ, ಹೋಲ್ ಬಿಸ್ನೆಸ್ ಮಾಡೆಲ್ ಬದಲಾಗಿದೆ.